ಒಂದು ಆಂಟಿ ಒಂದು ಹುಡುಗಿ ನನ್ನೇ ನೋಡ್ತವ್ರೆ. ಅವರು ಖುಷಿ ಪಡ್ತಾಯಿದ್ರು, ಸ್ಮೈಲ್ ಮಾಡ್ತಾಯಿದ್ರು. ಒಂದು ಭಾಷೆಲಿ ಏನೋ ಹೇಳ್ದ, ನಂಗೆ ಅರ್ಥ ಆಗಲಿಲ್ಲ. ಔಟ್ ಸೈಡಾ? ಓ, ನಾವು ನೋಡೋದು ರೊಟ್ಟಿ ಅದು. ಯಾವಾಗಲೂ ನಾನು ಹೆಬ್ಬೂರಿಗೆ ಮೈಸೂರು ಬಸ್ ಎತ್ತಿ ಇಡೀ ರೋನೇ ಖಾಲಿ ಆಯಿತು. ನಾನು ಮಾತ್ರ ಲೇಟಾಗಿ ತಿಂದೆ. అంటే ಎಂಟ್ರೆನ್ಸ್ ಹೆಂಗೆ ಹೋಗೋದಂತೆ ದೇವಸ್ಥಾನಕ್ಕೆ ವೀಡಿಯೋ ಮಾಡಬಾರ್ದು ಅನ್ಕೊಂಬಿಟ್ಟೆ. ₹100 ₹100 ವಾರನೂ ಬತ್ತಾಳೆ, ಬರೋಳಂಗೆ ಹೇಳ್ತಾವಳೆ, ಆಡ್ತವ್ರೆ. ಎಂತಕ್ಕೆ ನಾನು ಮಿನಿ ವ್ಲಾಗ್ಸ್ ಮಾಡ್ತಿಲ್ಲ ಅಂತ ಅಂದರೆ ಮನೆ ಆಲ್ ಐಡಿಯಾ ಏನಲ್ಲ. ನಾವು ಹುಳಿಗೆ ರೀಚ್ ಆಗಿದ್ದೀವಿ. ಕ್ಯಾಚ್ ಮಾಡಿದ್ರೆ ನಾವು ಡೈರೆಕ್ಟ್ ಹೋಗ್ತೀವಿ, ಕಾಲೆಲ್ಲ ಸಿಗ್ತೀವಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ. ಸೊ ನೀವು ಆಲ್ರೆಡಿ ನೋಡಿರ್ತೀರ ತಮ್ಲೈನಲ್ಲಿ ಏನು ವ್ಲಾಗ್ ಇದು ಅಂತ. ಸೊ ನಾನು ಏನಕ್ಕೆ ಮಿನಿ ವ್ಲಾಗ್ಸ್ ಮಾಡ್ತಿಲ್ಲ ಅಂತ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ಇವತ್ತು ನಾನು ನನ್ನ ಫ್ರೆಂಡ್ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಗೌಡ್ಗೆರೆಗೆ. ಸೊ ಯಾವ ರೀತಿ ಇವತ್ತು ಡೇ ಹೋಗುತ್ತೆ ಅಂತ ತೋರಿಸ್ಕೊಡ್ತೀನಿ ಗೈಸ್. ನಾವು ಹುಳಿಗೆ ರೀಚ್ ಆಗಿದ್ದೀವಿ. ನೋಡಿ, ಇವಳೆ ನನ್ನ ಫ್ರೆಂಡ್. ಮಾಡೋ ಹೆಬ್ಬೂರ ಬಸ್ ಹತ್ಕೊಂಡ್ವಿ. ಡೈರೆಕ್ಟ್ ಬಸ್ಸು ನಮ್ಮ ಮುಂದೆ ಹೋಗ್ತಿದೆ. ನಾವು ಈ ಡ್ರೈವರು ಆ ಡ್ರೈವರ್ನ ಚೇಂಜ್ ಮಾಡಬೇಕು, ಆ ಬಸ್ಗೆ ಕ್ಯಾಚ್ ಮಾಡಿದ್ರೆ ನಾವು ಡೈರೆಕ್ಟ್ ಹೋಗ್ತೀವಿ ದೇವಸ್ಥಾನಕ್ಕೆ. ಎರಡೆರಡು ಬಸ್ ಚೇಂಜ್ ಮಾಡಬೇಕು, ಅದು ಅಲ್ಲಿದೆ. ಇವಾಗ ನಾವು ಆ ಬಸ್ಸನ್ನ ಹತ್ತಬೇಕು, ಹೆಂಗಾದ್ರೂ ಮಾಡಿ ಇವಾಗ ಹತ್ತುತ್ತೀವಿ. ಮಧ್ಯದಲ್ಲಿ ಯಾರೋ ಅಣ್ಣ ಬಂದಿರೋ. ನಾವು ಬೆಳಗ್ಗೆನೇ ಹೊರಟಿದ್ರೆ 10:30 ನಮ್ಮೂರಿಂದನೇ ಡೈರೆಕ್ಟ್ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಆಗುತ್ತೆ. ಈಗ ಆ ಬಸ್ನ ಹಿಡಿಬೇಕು. ಹೆಂಗೂ ಅದೇ ನಮ್ಗೆ ದೊಡ್ಡ ಚಾಲೆಂಜ್. ಟಿ ಸಿ ಎಂಟ್ರಿ ಮಾಡೋಕೆ ಹೋಗ್ತಾರೆ, ಅವಾಗ ಬತ್ಕೊಂಡ್ಬಿಡೋಣ. ಓಕೆ ಗೈಸ್, ಆ ಬಸ್ ಒಳಗಡೆ ಕಾಲೆಲ್ಲ ಸಿಗ್ತೀವಿ ಗೈಸ್. ನಾವು ಈ ಬಸ್ನ ಕ್ಯಾಚ್ ಮಾಡಿದ್ದೀವಿ, ಓಡ್ಕೊಂಡು ಬಂದವು. ಬಟ್ ಏನಂದರೆ ಈ ಬಸ್ಸು ರೆಡಿ ಇತ್ತು, ನಾವು ಓಡ್ಕೊಂಬಂದಿದ್ದು ಈ ಬಸ್ಸಿಗೋಸ್ಕರ. ಅದಕ್ಕೆ ನಾವು ಆ ಬಸ್ ಹತ್ತಲಿಲ್ಲ. ಅದು ಓಡೋ ಹಾಗೆ ಮಾಡ್ತು ಅಂತ ನಾವು ಬೇರೆ ಬಸ್ ಹತ್ತಿದ್ವಿ. ಸೊ ಇವಾಗ ಟೈಮ್ ಎಷ್ಟು? ನನಗೆ 12:50. ಹೋಗ್ತೀವಿ, ಒಂದು 2 ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ನೋಡೋಣ, ರಶ್ ಇರಲಿಲ್ಲ ಅಂದರೆ ಬದುಕೋತೀವಿ, ಇಲ್ಲ ಅಂದರೆ ಆಗುತ್ತೆ ಒಂದು 6 ಗಂಟೆ ಮನೆಗೆ ಬರೋಷ್ಟರಲ್ಲಿ. ನೋಡ, ಏನು ಮಾಡೋಕ್ಕಾಗಲ್ಲ ಗೈಸ್. ಹೋಗೋ ಕಡೆ ರಶ್ ಇದ್ದರೆ ಏನು ಮಾಡೋಕ್ಕಾಗಲ್ಲ. ರಶ್ ಇಲ್ಲ ಅಂದರೆ ಆರಾಮಾಗಿ ಹೋಗಿ ಆರಾಮಾಗಿ ತಿನ್ಕೊಂಡು ಬಂದ್ಬಿಡ್ಬೋದು. ಅಲ್ಲೊಂದ್ಮೇಲೆ ಸಿಗ್ತೀನಿ ಗೈಸ್. ಬಸ್ ಎಷ್ಟು ಖಾಲಿ ಇದೆ ಅಂದರೆ ಹಿಂದೆ ಯಾರೂ ಇಲ್ಲ. ನಾವು ಆ ಕಡೆ ಕೂತಿದ್ದವ್ರು, ಹಿಂದೆ ಹೋಗಿ ಕೂತ್ಕೊಂಡು ಇಲ್ಲಿಗೆ ಬಂದು ಕೂತಿದ್ವಿ. ಇವಳು ಸ್ಲಿಪ್ಪರು ಇಲ್ಲಿ ಬಿಟ್ಟಿದ್ಲು, ಹೋಗೈತೆ ಆಗಲೇ. ಆ ವಾಂಟಿ ಬಿಟ್ಟು ಮುಂದಕ್ಕೆ ಒಂದು ಬಸ್ ಬಂದು ನಿಂತ್ಕೊಳ್ಳುತ್ತೆ. ನೆಕ್ಸ್ಟು ಇನ್ನೊಂದು, ನೆಕ್ಸ್ಟ್ ಹಂಗೆ. ಈಗ ನಮ್ಮನ್ನ ಯಾವ ಬಸ್ ಬಿಟ್ಟಿರುತ್ತೋ ಅದು ಇನ್ನೊಂದು ಮೂವ್ ಆಗ್ತಾ ಇರುತ್ತೆ. ನಾವು ಅಲ್ಲಿ ದೇವಸ್ಥಾನ ನೋಡ್ಕೊಂಡು ಬಂದರೆ ಲೈಕ್ ವ್ಯಾನ್ ಸಿಸ್ಟಮ್ ಚೆನ್ನಾಗಿದೆ ಅಲ್ವಾ? ಎಷ್ಟು ಬೇಗ ಅಲ್ಲಿ ದೇವ್ರು ನೋಡ್ತೀವೋ ಅಷ್ಟು ಬೇಗ ಬಂದು ನಮ್ಮ ವ್ಯಾನಿಗೆ ನಾವು ಹತ್ಕೊಬೋದು. ನಾನು ಹೇಳ್ತಿದ್ದೆ, ಸ್ಲಿಪ್ಪರು ಬ್ಯಾಗೆಲ್ಲ ಇಲ್ಲೇ ಬಿಟ್ಟಿರು, ಹೆಂಗೂ ಬರುವಾಗ ಹತ್ಕೊಂಡು ಹೋಗೋಣ ಇದರಲ್ಲಿ ಅಂತ. ಮನೆ ಆಲ್ ಐಡಿಯಾ ಏನಲ್ಲ, ಜನ ಖಾಲಿ ಇದ್ದಾರೆ ನೋಡೋಣ. ಇಲ್ಲೆಲ್ಲ ಇರೋದು, ಅಲ್ಲಿರೋದು ಬಾ, ಮತ್ತು ಬೇಗ ಹೋಗೋಣ. ಸೊ ಗೈಸ್, ಹೇಳಿದ್ದೆ ಅಲ್ವಾ ಏನಕ್ಕೆ ನಾನು ಮಿನಿ ವ್ಲಾಗ್ಸ್ ಮಾಡ್ತಿಲ್ಲ ಅಂತ ಅಂದರೆ ಏನೂ ರೀಸನ್ ಇಲ್ಲ. ನಂದು ಅಕೌಂಟ್ ನೇಮ್ ಇರೋದೇ ಚೈ ವ್ಲಾಗ್ಸ್ ಅಂತ ಅಲ್ವಾ. ನಾನು ಫೋಕಸ್ ಮಾಡಿರೋದೇ ಮಿನಿ ವ್ಲಾಗ್ಸ್ ಮೇಲೆ. ನಾನು ಕಾಲೇಜ್ ಟೀಮಲ್ಲಿ ಮಾತ್ರ ಮಿನಿ ವ್ಲಾಗ್ಸ್ ಮಾಡೋದು. ಲೈಕ್ ಮನೇಲಿ ಇರುವಾಗೆಲ್ಲ ನನಗೆ ಕಂಟೆಂಟ್ ಎಲ್ಲ ಸ್ಕ್ರಿಪ್ಟ್ ಬರೆದು ಬೇರೆ ಥರ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಬಿಕಾಸ್ ನಾನು ಯಾವುದೇ ವ್ಲಾಗ್ ಹಾಕಿದ್ರು ಅಲ್ಲೇನು ನಡೆದಿದ್ದು ಅದನ್ನು ಬೇಕಾದ್ರೆ ಸ್ವಲ್ಪ ಖಾರ, ಉಪ್ಪು, ಮೀನ್ಸೆಲ್ಲ ಹಾಕಿ ತೋರಿಸ್ಬೋದು. ಅದನ್ನ ಬಿಟ್ಟು ಮನೇಲಿ ಕೂತಿ ಸ್ಕ್ರಿಪ್ಟ್ ಬರೆದು ಮಾಡಬೇಕಲ್ಲ ಅಂತ ಮಾಡೋಷ್ಟು ಪೇಷನ್ಸ್ ನನಗಿಲ್ಲ. ಇರ್ಚಾಡ್ತವ್ರೆ ಅಷ್ಟೇ ಗೈಸ್, ಇನ್ನೇನು ರೀಸನ್ ಅಲ್ಲ. ನಾವು ಆಂಟಿ ಹೋಗ್ಬಿಡ್ಲಿರಮ್ಮ, ನಾವು ಆಗಲ್ಲ ಹೋಗೋಣ, ಅವ್ರದ್ದು ಎತ್ಕೊ ಹೊಡಿತೈತೆ. ಇನ್ನೇನಿಲ್ಲ ಗೈಸ್, ಅಷ್ಟೇ. ಕಾಲೇಜ್ ಸ್ಟಾರ್ಟ್ ಆಗಿದ ತಕ್ಷಣ ಡೈಲಿ ವ್ಲಾಗ್ಸ್ ಹಾಕ್ತೀನಿ. ಎಷ್ಟೇ ಅಪ್ಡೇಟ್ ಅಷ್ಟೇ, ಎಷ್ಟೇ ಕಷ್ಟ ಆದ್ರೂ ನಾನು ಮಾಡಿ ಎಡಿಟ್ ಮಾಡಿ ಹಾಕಿ. ಕಾಲೇಜಿಗೆ ಬಂದಾಗ ನಾವೆಲ್ಲ ಇರ್ತೀವಲ್ಲ, ಜೋಶ್ ಮಾಡ್ತಾರೆ ಅವಾಗ ಮಾಡೋದು. ಏನು ಇಷ್ಟೊಂದು ಅಂಗಡಿಗಳವ. ಇಲ್ಲೂ ದೇವ್ರು ಅಂತ ಇದ್ದೀನಿ. ಇಲ್ಲೂ ಬಸ್ಗಳು ನಿಂತು ಹಿಂಗೆಲ್ಲ ಹೋಗೋದು, ಹಿಂಗೆ ಹೆಂಗೆ ಹೋಗೋದು. ಓ, ಏನು ವಾರನೂ ಬತ್ತಾಳೆ, ಬರೋಳಂಗೆ ಹೇಳ್ತಾವಳೆ. ಅಲ್ಲ, ಏನಕ್ಕೆ ವ್ಲಾಗ್ಸ್ ಮಾಡ್ತೀರಾ ಬಿಟ್ಬಿಟ್ಟ ಅಂತವ್ರೆ. ನಾನು ಏನು ಹೇಳಿ ಬಿಡೋದು, ಮಾಡ್ತಾ ಇಲ್ಲ ಗೈಸ್, ಮಾಡ್ತಲ್ಲ. ಸ್ವಲ್ಪ ಟೈಮ್ ಬೇಕು ಅವಳಿಗೆ ಬೂಸ್ಟಪ್ ಆಗೋಕ್ಕೆ. ಬಿಕಾಸ್ ಇವಾಗೆಲ್ಲ ನಾವು ಇಲ್ವಲ್ಲ, ಸಿಗೋಕ್ಕಾಗಲ್ಲ. ಅವಳಿಗೆ ಬೂಸ್ಟಪ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಒನ್ಸ್ ನಾವು ಕಾಲೇಜಲ್ಲೆಲ್ಲ ಸಿಕ್ಕಿದಾಗ
ಅವರು ಮಾಡು ಲೈಕ್ ಯಾ ಅಂತಾರೆ. ನೋಡ್ಕೊಂಬರಮ್ಮ. ನಾನು ಹೇಳಿಲ್ವ ಮುಂದೆಯಿಂದ ಬರೋದು ಅಂತ. ಇದು ಎಲ್ಲೇ ಇದು ಅಂಗಡಿ ಕಾಣೆಲೆ. ಯು ಕಮ್ ಚೈತ್ರ, ವೈ ಯು ವರಿ? ಬೆಳೆಕಾಳು ಬರಿ ಅಲ್ಲಿ ಬಸ್ ಓದ್ತದೆ. ನಾವು ಆಗಲೇ ಟೈಮ್ ಎಷ್ಟು 2 ಗಂಟೆಗೇನೋ ಬಂದಿದ್ದೀವಿ. 48 ಆಗಿದೆ. 2 ಗಂಟೆ ಕರ್ಕೊಂಬಂದಳು ದೇವಸ್ಥಾನಕ್ಕೆ. ಎಲ್ಲ 2 ಗಂಟೆಗೆ ಬರ್ತಾರೆ ಮಧ್ಯಾಹ್ನ ಹೊತ್ತು. ಸ್ಟೂಪಿಡ್ ಎಲ್ಲ ಎಷ್ಟೊಂದು ಜಾಗ ಇದೆ ನೋಡ್ಬೋದು. ಇಲ್ಲಿ ಕರ್ಕೊಂಬಂದವಳು ನಾನು ಇಷ್ಟು ಹೊತ್ತಿಗೆ. ಇದು ಎಕ್ಸಿಟ್ಟು ಕಣೆ, ನನಗೆ ಗೊತ್ತು. ಎಲ್ಲ ನೋಡೆ ಅದು ಕಣೆ ಮೇನ್ ರೋಡ್ ಹಾಕೊಂಬಂದ್ಲು. ನೋಡ್ದಂಗೆ ಆಗುತ್ತೆ. ಏನಿದೆ 100 ರೂಪಾಯಿ ಪಾಯಿಂಟ್ 100 ರೂಪಾಯಿ ನೋಡಿ. ಏನು ಬೇಕು ಕೇಳು. ಪಟ್ಟ ಸಾಕದೆ. ತುಂಬ ಅಂಗಡಿಗಳಿದೆ. ಬೇಗ ದೇವ್ರು ನೋಡ್ಕೊಂಡು ಬಂದ್ಬಿಡೋಣ ಬಾ. ಒಂದು ಕಡೆಯಿಂದ ಒಂದು ಅಂಗಡಿ ಒಂದೊಂದೇ ಅಂಗಡಿಗೆ ಹೋಗ್ಬಿಟ್ಟು ನೋಡ್ಕೊಂಡೋಗೋಣ. ಏನು ತೊಗೊಳೋದು ಬೇಡ, ಜಸ್ಟ್ ವಿಸಿಟ್. ಮಳೆ ಕಣೆ. ಸೊ ವಾಟ್ ಅದ್ರೊಳಗೆ ಬಾರಲ್ಲೇ ಮಳೆ ಬಂತು. ಏಕೆ ನೋಡ್ರಿ ಹೆಂಗೆ ಬಂದ್ಬಿಡ್ತು ಮಳೆ. ನಿಂತ್ಕೊಂತು ಅನ್ಸುತ್ತೆ. ಮಳೆ ಬಂದರೂ ಪರವಾಗಿಲ್ಲ, ತಡ್ಕೊಂಡ್ಬಿಡ್ಬೋದು. ಬೇಸಿಗೆಲೆಲ್ಲ ಬರೋಕ್ಕಾಗಲ್ಲ. ಅದಕ್ಕೆ ನಾನು ತಂಪು ಹೊತ್ತಲ್ಲಿ ಕರ್ಕೊಂಡು ಬಂದಿದ್ದೀನಿ. ಬನ್ನಿ. ನಂದರೂ ಪರವಾಗಿಲ್ಲ ಗೈಸ್, ಟೈಮ್ ಮ್ಯಾನೇಜ್ ಮಾಡಬೇಕಲ್ವಾ. ಸೊ ಹೊರಡೋಣ. ಅಮ್ಮ ಕೊಡ್ರಿ. ಬನ್ನಿ ಚಿತ್ರ. ಅಯ್ಯೋ ಗೈಸ್, ಈಗ ನಮ್ಮ ಬ್ಲಾಗರ್ ಚೆನ್ನಾಗಿರ್ಬೇಕು. ಅಬ್ಬಾ ಹಾಟ್ ಟಚ್ ಚೆನ್ನಾಗಿರ್ಬೇಕು ಅಂತ ಒಂದು ಛತ್ರಿ ನಾನೇ ಹಿಡ್ಕೊತೀನಿ ಬಿಡಿ. ಓಕೆ ಫ್ರೆಂಡ್ಸ್, ನಾನೇ ಹಿಡ್ಕೊಂಡ್ರೂ ಪರವಾಗಿಲ್ಲ. ನನ್ನ ಫೋನಿಗೆ ನೆನ್ಸೋದು ಬೇಡ. 2 ಗಂಟೆ ಕರ್ಕೊಂಡು ಬರ್ತಾವಳೆ ದೇವಸ್ಥಾನಕ್ಕೆ. ಚಪ್ಪಲಿ ಬಿಡಿ ಚೈತ್ರ ಅವರೇ, ಎಲ್ಲಿಗೆ ಹಾಕೊಂಡು ಹೋಗ್ತೀರಾ? ಅಲ್ಲೆಲ್ಲ ಬಿಡೋಣ ಬಾರಿ, ಏನಾಗಲ್ಲ. ಫಸ್ಟ್ ಗೈಸ್ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಅವರೆಲ್ಲ 1 ವರ್ಷದ ಮುಂಚೆ ಬಂದಿದ್ರು. ಅವಾಗ ನಾನು ಹೋಗಮ್ಮ ಯಾರು ಬರ್ತಾರೆ ಅಂದಿದ್ದೆ. ಹಾಂ ಜನ ಇಲ್ಲ ಕಣೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನಾಚೋ ಶಕ್ತಿ. ಬಾ ಹೋಗ್ಬಿಟ್ಟು ಬೇಗ ಹೋಗ್ಬಿಟ್ಟು ನಾನು ಹೋಗಮ್ಮ ಯಾರು ಬರ್ತಾರಮ್ಮ ಅಂತ ಹೇಳಿದ್ದೆ. ಈಗ ನಾನೇ ಪ್ಲೀಸ್ ಬಾರೆ ಅಂತ ಕರ್ಕೊಂಡು ಬರೋಂಗಾಗಿದೆ. ನಾನು ಹೇಳಿ ಯಾವಾಗ ಪ್ಲ್ಯಾನ್ ಮಾಡಿದ್ದು? ಎಷ್ಟೊಂದು ತಿಂಗಳೇ ಆಗೋಯ್ತು. 2 months ಆಗಿದೆ. ಆಯಿತು, ಬಿಫೋರ್ ಎಕ್ಸಾಮ್ ಮುಂಚೆನೇ ಪ್ಲ್ಯಾನ್ ಮಾಡಿದ್ವು, ಬಟ್ ಬರೋಕ್ಕಾಗಲಿಲ್ಲ. ಇವಾಗ ಬಂದಿದ್ದೀವಿ. ನಾವಿನ್ನೂ ಎಷ್ಟೊಂದು ಕಡೆ ಪ್ಲ್ಯಾನ್ ಮಾಡಿದ್ದೀವಿ, ಬಟ್ ಎಲ್ಲ ಕಡೆ ನಮ್ಮ ಕೈಲಿ ಹೋಗೋಕ್ಕಾಗ್ತಿಲ್ಲ. ಬನ್ನಿ, ನಾನು ಹೇಳ್ತೀನಿ. ಇಲ್ಲೊಂದು ಚಪ್ಪಲಿ ಬಿಡು, ಆ ಕಡೆ ಹೋಗ್ಬಿಟ್ಟು ಇನ್ನೊಂದು ಬಿಡೋಣ. ಬಿಕಾಸ್ ದೇವಸ್ಥಾನದಲ್ಲಿ ನಾನು ಚಪ್ಪಲಿ ತುಂಬ ಕಳ್ಕೊಂಡಿದ್ದೀನಿ. ಸೊ ಈಗ ನಾನು ಬಿಡ್ತೀನಿ ನೋಡಿ. ಇನ್ನೊಂದು ಚಪ್ಪಲಿ ಬಿಡಬೇಕು, ಅಲ್ಲೊಂದು ಚಪ್ಪಲಿ ಬಿಡಬೇಕು. ಆವಾಗ ನಮ್ಮ ಚಪ್ಪಲಿ ಎಲ್ಲೂ ಕಳೆದೋಗಲ್ಲ. ಲೈಕ್ ವಾಂಟಕ್ಕೆ ಹುಡುಕ್ತವ್ರು ಯಾರೋ ಅಲ್ಲಿ ಹೊರಗಡೆ ಇರೋರು ಬಿಟ್ಟೆ ಅಂತ. ಈಗ ನೆಕ್ಸ್ಟ್ ಇವಳಿಗೂ ಅದೇ ಸಿಚುವೇಶನ್ ಬರಬಾರ್ದು ಅಂತ ಹೇಳ್ತಿರೋದು. ಬಿಡು, ಇಲ್ಲೊಂದು ನಾನು ಒಂದ್ಸಲ ಹೇಳಿದ್ನಲ್ವ, ಕೊಲ್ಲಾಪುರದ ಮಂಜು ಜಾತ್ರೆ ಕಳ್ಕೊಂಡಿದ್ದೆ, ಬರೀ ಕಾಲಲ್ಲಿ ನಡ್ಕೊಂಡು ಹೋಗಿದ್ದೆ ಅಂತ. ಆ 1 ವರ್ಷ ಬೇಡ ಗೈಸ್. ಮತ್ತೆ ಬನ್ನಿ ಈಗ ಒಳಗಡೆ ಹೋಗೋಣ. ಎಷ್ಟೊಂದು ಕಾಯಿ ಕೊಟ್ಟವ್ರು. ಇದೇನೆ ನಾನು ಹೇಳ್ದೆ ಗೊತ್ತಾ ನನಗೆ ಬಸವಣ್ಣ ಅಂತ. ನೋಡಲ್ಲಿದೆ. ಹಿಡ್ಕ ಕೊಡೆ ಆಫ್ ಮಾಡಾಯ್ತು. ಕೊಡೆ ತೆಗಿ. ಕೊಡೆ ಆಫ್ ಮಾಡೋಕ್ಕಾಗಲ್ಲ. ಕೊಡೆ ಮರ್ಚಿ ಇದೇನೋ ಮೇಲೆ ನಿಂತಾರೆ. ನೀವು CCTV ಗಂಗಾವಲ್ಲಿ ಇದ್ದೀರ. ನಾನು ವೀಡಿಯೋ ಮಾಡಬಾರ್ದು ಅಂದ್ಕೊಂಬಿಟ್ಟೆ. ಒಳಗಡೆ ಬಂದ್ವಿ ಈಗ. ಸೊ ಇದು ಎಂಟ್ರೆನ್ಸ್. ಮುಂದೆ ಇದು ದೇವಸ್ಥಾನ. ಇಲ್ಲಿ ಸ್ಟ್ಯಾಚು ಎಲ್ಲರೂ ನೋಡಿರ್ತೀರಿ. ಕೊಡ್ತಾರೆ ಕಟ್ಟೋದಕ್ಕೆ. ಅಲ್ಲಿ ಫಸ್ಟ್ ಆ ದೇವಸ್ಥಾನಕ್ಕೆ ಹೋಗ್ಬೇಕು. ಆ ಕಡೆಯಿಂದ ಹೋಗೋದು. ನಾವು ಇಲ್ಲಿಗೆ ಬಂದಿದ್ದೀವಿ. ಬನ್ನಿ. ಧರ್ಮ ಕುಟೀರ ಆಫೀಸ್ అంటే ಎಂಟ್ರೆನ್ಸ್ ಹೆಂಗೆ ಹೋಗೋದಂತೆ ದೇವಸ್ಥಾನಕ್ಕೆ ಹಂಗೆ ಹೋಗೋದ ಕಲ್ಗಳು. ಸರಿ, ಒಳಗಡೆ ಬಂದು ಆಚೆ ಹೋಗ್ತಾ ಇಲ್ಲೆಲ್ಲ ನಿಂಬೆ ಬೆಲ್ಲದ ದೀಪಗಳು ಅವೆ ನೋಡಿ. ಎಲ್ಲ ಅವರೇ ರೆಡಿ ಮಾಡೋರು. ಬಾ ಫಸ್ಟ್ ನೋಡ್ಕೊಂಡು ಬರೋಣ ಬಾ, ಯಾವ್ಯಾವ ಥರ ಇದೆ ಅಂತೆಲ್ಲ. ನಾವು ಹಂಗೆ ಹೋಗ್ಬಿಟ್ಟು, ಬಟ್ ದೇವಸ್ಥಾನಕ್ಕೆ ಹಿಂಗೆ ಹೋಗ್ಬೇಕಂತೆ. ಈಗ ಹಂಗೆ ಅಂಟೆ ಹಿಂಗೇನಾ? ಈಗ ದೇವಸ್ಥಾನಕ್ಕೆ ಕ್ಯೂಗೆ ಬಂದಿದ್ದೀವಿ. ಅಂದರೆ ಒಂದು 200 ಜನ ಇರ್ಬೋದು. ಹೋಗ್ಬೋದು ಬೇಗ. ಮ್ಯಾಕ್ಸ್ ಟು 200. ಇದೆಲ್ಲ ನೋಡಿ ಕಾಯಿ ಯಾವ ಥರ ಕಟ್ಟಿದೆ. ಬೇಗ ಹಾಕಿದ್ದಾರೆ, ಕಾಯಿ ಕಟ್ಟಿದ್ದಾರೆ. ತೋರಿಸ್ಕೊಡ್ತೀನಿ ಹೇಗಿದೆ, ಇಷ್ಟ ಆಗ್ತದೆ ದೇವಸ್ಥಾನ. ನಾವು ಒಳಗಡೆ ದೇವ್ರು ನೋಡಿದ್ದೆ. ದರ್ಶನ ಯಾರು ಗುಂಡ ಬಂದ ಹಾಯ್ ಮಾಡು. ಸೇ ಹಾಯ್.
ಒಂದು ಸೈ ಆಗ್ಬಿಟ್ಟು ಇವಳು ಥರ ಏನೋ ಹೇಳ್ತಾ ಶೂಟಿಂಗ್ ಲೈತೆ ಚೈತ್ರ ಅವ್ನ ಭಾಷೆಲಿ ಏನೋ ಹೇಳ್ದ ನಂಗೆ ಅರ್ಥ ಆಗಲಿಲ್ಲ. ಹೋಗ್ಬಾರ್ದಂಗೆಲ್ಲ ಅವನು ಹೊಸ ಬಟ್ಟೆ ಹೊಸ ಚಡ್ಡಿ ಹಾಕೊಂಬಂದಂತೆ. ಹೇಳಪ್ಪ ಈಗ ಹೇಳಪ್ಪ, ಹೊಸ ಟಿ ಶರ್ಟಾ ಹೊಸ ಪ್ಯಾಂಟಾ? ಆಗ್ಲೇ ಏನಂದೆ ನೀನು? ಹೊಸದು ಹೊಸ ನಮ್ದು ಹಳೇದಪ್ಪ, ನಾವು ಹೊಸದು ಹಾಕೊಂಡ್ಬಂದಿಲ್ಲ ಕಣ್ಲೇ. ಇದು ಹಳೇದು ಕಣ, ಇವಳ್ದು ಹೊಸದು, ನಂದು ಹಳೇದು. ನನ್ನ ಬಡೂರು ತಗೋಬೇಕು ಬಿಲ್ಡಪ್ ಚಿಕ್ಕ ತಗೋಬೇಕು. ಅವನು ಹೊಸ ಡ್ರೆಸ್ ಹಾಕೊಂಡ್ಬಂದಾನೆ, ಅವ್ನು ಖುಷಿಲಿ ಅವನಿಗೆ. ದೇವ್ರು ನೋಡಿದ್ವಿ ಒಳಗಡೆ ದೇವಸ್ಥಾನದಲ್ಲಿ. ಇವಾಗ ಸ್ಟ್ಯಾಚು ಹತ್ರ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಗೈಸ್, ಚೆನ್ನಾಗಿತ್ತು ದೇವರು. ಆ್ಯಂಡ್ ದರ್ಶನ ಬೇಗ ಆಯಿತು, ಜನ ಇರಲಿಲ್ಲ, ಆರಾಮಾಗಿ ದೇವ್ರು ನೋಡ್ಬೋದು. ನಾನಂತೂ ಒಂದು 2 ನಿಮಿಷ ನಿಂತ್ಕೊಂಡ್ಬಿಟ್ಟಿದ್ದೇನೋ, ಅಷ್ಟು ನೋಡ್ಕೊಂಡು ಬಂದೆ. ಈಗ ಇಲ್ಲಿ ಹೋಗ್ಬೇಕು. ಇಲ್ಲಿ ಗುಹೆ ಥರ ಇದೆ, ಇಲ್ಲೇನೋ ಐತೆ, ಇಲ್ಲೇನೋ ಇದೆ. ಎಲ್ಲ ನಿಧಾನಕ್ಕೆ ನೋಡ್ಕೊಂಡು ಹೋಗೋಣ. ಚೆನ್ನಾಗಿದೆ ಗೈಸ್. ಇವಾಗ ಇವಳು ಕೈ ಮುಕ್ಕತ್ತಾ ಇರ್ತದೆ. ಈಗ ಇವಳು ಸಿಕ್ಸ್ತಾಳೆ, ನೋಡೋಣ ಇವಳು ಅಲ್ಲೇ ಇರುತ್ತಾ ಏನಾಗುತ್ತೆ ಅಂತ. ಫುಲ್ ಭಕ್ತಿ ಇದ್ದಾಳೆ. ತಥಾಸ್ತು ಮಗಳೇ, ಆಶೀರ್ವಾದ ಮಾಡಿದ್ದೀರಿ. ಇಲ್ಲಿದೆ ನೋಡಿ, ಇಲ್ಲಿ ಇದು ರೀಲ್ ಶೂಟ್ ಮಾಡೋ ಪ್ಲೇಸ್. ಇದು ತಿರುಗುತ್ತಲ್ಲ ಅದಿದೆ. ಅವರೆಲ್ಲ ಖಾಲಿ ಆಗಲಿ ಆಮೇಲೆ ಹೋಗಿ ಇಟ್ಕೊ ಅಂತ ಹೇಳಿದ್ದೀನಿ. ಪ್ರೆಸ್ ಮಾಡು. ಅಲ್ಲಿ ಕೂತ್ಕೊಂಡಿದೆ ಗೈಸ್ ಅವಳದು ಕಾಯಿನ್. ಈಗ ನಾವು ಮೇಲೋಗಿ ಕಟ್ಬೇಕಾದ್ರೆ ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಈಗ ನಾವು ಮೇಲೋಗಿ ದೇವ್ರು ನೋಡಿಕೊಂಡು ಅಲ್ಲಿ ಬಸಪ್ಪನ ಹತ್ರ ಪ್ರದಕ್ಷಿಣೆ ಹಾಕ್ಬಿಟ್ಟು ಈಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಮಾಡ್ಬೋದಿತ್ತು, ಬಟ್ ನಾವಲ್ಲಿ ಕೈ ಮುಗಿಯೋಕ್ಕೆ ಅಂತ ಹೋಗ್ತೀವಿ. ಅಲ್ಲೂ ಕ್ಯಾಮ್ರಾ ಎಲ್ಲ ತೆಗಿಯೋಕ್ಕೆ ನಂಗೆ ಇಷ್ಟ ಆಗಲ್ಲ, ಸೊ ಮಾಡಲಿಲ್ಲ. ಈಗ ಊಟಕ್ಕೆ ಬಂದಿದ್ದೀವಿ. ಹೊಟ್ಟೆ ಸಿಟ್ಟಿದೆಯಮ್ಮ? ಆಗಲೇ ಮಳೆ. ಇದು ಗುಡ್ ಸೈನ್ ಅಂತ ನಾವೇ, ಗುಡ್ ಸೈನ್ ಇದು ಎಲ್ಲ ಆದ್ಮೇಲೆ ಮಳೆ. ಗುಡ್ ಸೈನ್ ಅಲ್ಲ, ನಾವೇ ಅನ್ಕೋಬೇಕು, ಬೇಜಾರಾಗಬಾರ್ದು. ದೇವಸ್ಥಾನಕ್ಕೆ ಬಂದಿದ್ದೀನಿ. ಈಗ ಫಸ್ಟ್ ಪ್ಲೇಟ್ ತೊಗೋಬೇಕು. ಇಲ್ಲಿದೆ. ಇವಳಿಗೆ ಹೇಳಿದ್ರೆ ಆಗಲ್ಲ ತಗೊಂಬರೋಳು, ನಾನು ಬೇರೆ ಬಂದೆ ಅಲ್ಲಿಂದ ಇಲ್ಲಿಗೆ. ನಾನು ನೀವು ಫ್ಯಾಮಿಲಿ ಜೊತೆ ಬಂದಿದ್ದರಿಂದ ಇವಾಗ ಹೋಗಿ ಊಟ ಮಾಡ್ಕೊಂಡು ಬಟ್ಟೆ ತೊಗೊಂಡ್ವಿ. ಈಗ ಹೋಗೋದೆ, ಜಮಾಯಿಸ್ಬಿಡೋಣ. ನಾಚ್ಕೊಂಬಿಡ. ಏನು ಬೇಕೋ ಅದನ್ನೆಲ್ಲ ಕೇಳಿ ಹಾಕಿಸ್ಕೋರು ಹಾಕ್ತಾರೆ. ಏನು ಕೇಳಿ ಹಾಕ್ಸ್ಕೊಳ್ಳೋದಿಲ್ಲ, ಅವರೇ ಹಾಕ್ತಾರಲ್ಲ. ಅದೇ ಇನ್ನೊಂದ್ಸಲ ಬೇಕು ಅಂದರೆ ಹಾಕ್ಸ್ಕೋ, ಪರವಾಗಿಲ್ಲ. ಯಾವುದೋ ಹುಡುಗಿ ಹಸ್ಕೊಂಡು ಬಂದಿದೆ ಅಂತ ಹಾಕ್ತಾರೆ ಇನ್ನೊಂದು ಸ್ವಲ್ಪ. ಚೆಕಪ್ಪು ಇರೋ ಆನ್ ಮಾಡ್ತೀನಿ ಇರು. ಇವಾಗ ತಟ್ಟೆ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಡೈನಿಂಗ್ ಹಾಲ್. ಆ ಕಡೆ ಇವತ್ತೇನು ಜನ ಅಷ್ಟೊಂದಿಲ್ಲ, ಕಮ್ಮಿನೇ ಇದ್ದಾರೆ. ನಾನು ಬಫೆ ಸಿಸ್ಟಮ್ ಅಂದ್ಕೊಂಡೆ. ಕುತ್ಕೊಳ್ಳೋದು ಪರವಾಗಿಲ್ಲ, ನಾನೀಗ ಹಾಕಿಸ್ಕೊಳ್ಳೋದು ಇಲ್ಲ. ಹಂಗಾದ್ರೆ ನೀನು ಎಷ್ಟು ಬೇಕೋ ಅಷ್ಟೇ ಕೇಳಿ ಹಾಕಿಸ್ಕೋರು ಹಾಕ್ತಾರೆ. ಅಯ್ಯ ಭುವನ, ಎಷ್ಟು ಬೇಕೋ ಅಷ್ಟೇ ಕೇಳಿ ಹಾಕ್ಸ್ಕೊ, ಅವರೇ ಬರ್ತಾವ್ರಲ್ಲ ಜಾಸ್ತಿ ಹಾಕೋಗ್ತಾರೆ. ಚೆನ್ನಾಗಿದೆ. ಏನೇ ಇಷ್ಟು ಗ್ಯಾಪ್ ಇದೆ. ನಾನು ತೋರಿಸ್ತಾ ಇದ್ದಾಳೆ. ಅವ್ರ ಆಂಟಿಗೆ ತೋರಿಸ್ಕೊಡ್ತಾ ಇದ್ದಾಳೆ, ನಾನು ಪರಿಚಯ ಮಾಡ್ಕೊತಾ ಇದ್ದಾಳೆ. ಹೇಳ ಹಾಯ್ ಮಾಡ್ತೀನಿ. ಹಾಯ್ ಆಂಟಿ. ಹಾಯ್, ಚೆನ್ನಾಗಿದ್ದೀರಾ? ಹಾಂ, ವ್ಲಾಗ್ ಮಾಡ್ತಾ ಇದ್ದೀನಿ. ಊಟ ಆಯ್ತಾ? ಈಗ ಪಾಯಸ ಬಂದಿದೆ. ತಳ ಏನು ಖಾಲಿ ಮಾಡ್ಬಿಟ್ಟೆ. ಇನ್ನು ತಿನ್ನೋದ್ರಲ್ಲಿ ನಿರತಳಾಗಿದ್ದಾಳೆ. ನಂದು ನಿನ್ನ ಸಂಬಂಧನೇ ಇಲ್ಲ. ಪಕ್ಕದಂಟು ಬಳ್ಳಿಯಿಂದ ಬಂದವರಂತೆ, ಕಾರಲ್ಲಿ ಬಂದವರಂತೆ. ಅಕಸ್ಮಾತ್ ಇಲ್ಲ, ಅಕ್ಕ ಬಂದು ಡೈರೆಕ್ಟಾಗಿ ಪರಮಳಾಗಿ ಮಾತಾಡಿ. ವಾಟ್ ಈಸ್ ಯುವರ್ ಇನ್ನರ್ ಫೀಲಿಂಗ್ ಅಬೌಟ್ ದಿಸ್ ಪ್ಲ್ಯಾನ್? ಅವ್ರು
ನೀರು ಇರೋದ್ರಿಂದ ಒಂದು ಹೆಲ್ಪ್ ತಗೊಂಡಿತ್ತು ಸಾಕು. ಮಿಸ್ ಆಗಿ ನೀರು ಚಲ್ಬಿಟ್ರೆ ಇವಾಗ ನಾನು ಆಂಟಿ ಹತ್ರ ಬದಲಾಗಿ ನಮಗೆ ತುಮಕೂರು ಬರ್ತಿದ್ದೀನಿ ಅಂತ ಹೇಳ್ಕೊಡ್ಬೋದು. ಎಲ್ಲರೂ ನಮ್ಮನ್ನ ಅದಕ್ಕೆ ಸರಿಯಾಗಿ ತೊಗೊಳ್ಳಿ. ಏನು ಮಾಡೋಕ್ಕಾಗಲ್ಲ ಗೈಸ್, ಎಲ್ಲರೂ ನಮ್ಮನ್ನು ನೋಡೇ ನೋಡ್ತಾರೆ. ಬಿಕಾಸ್ ನಾವು ಮಾಡ್ತಿರೋದು ಬ್ಲಾಗಿಂಗ್ ಉಣ್ಣೋಕ್ಕಾಗಲ್ಲ. ಅವ್ರು ಆಚೆ ಅವ್ರು ಫೋನಲ್ಲಿ ಬಂದಾಗ ನೆನಪಿಸ್ಕೊತಾರೆ. ಬೆಟ್ಟಿಗೆ ಹೋಗಿದ್ದಾಗಲೂ ಅಷ್ಟೇ ಎಷ್ಟೊಂದು ಜನ ಹತ್ತುವಾಗ ನೋಡಿರ್ತಾರೆ, ನೋಡೋರು ನನ್ನನ್ನು. ಮನೆಗೆ ಹೋಗ್ಬಿಟ್ಟು ನಾನೇ ನಿಮ್ಮ ಜೊತೆ ಬೆಟ್ಟ ಹತ್ತಿದ್ದು ಅಂತೆಲ್ಲ ಮೆಸೇಜ್ ಹಾಕ್ತಿದ್ದೆ. ಖುಷಿ ಆಯ್ತದೆ ನೋಡಿ. ಥ್ಯಾಂಕ್ ಯು. ಥರ ಬರ್ತಾ ಇದೆ, ನಾಚ್ಕೊಳ್ದೆ ಹಾಕಿಸ್ಕೊಳ್ಳಿ. ಹಾಂ ನೋಡಿ ಬರ್ತಾ ಇದೆ, ಚೆನ್ನಾಗಿದೆ. ಪಾಯಸ ಕೊಟ್ಟರು ಚೆನ್ನಾಗಿತ್ತು, ಅನ್ನ ಸಾರು ಕೊಟ್ಟಿದ್ದು ಚೆನ್ನಾಗಿದೆ. ರಶ್ ಇರಬಾರ್ದು. ಫಸ್ಟ್ ನನಗೆ ಎಲ್ಲೇ ಹೋದ್ರೂ ಫಸ್ಟ್ ಬಿಸಿಲು ಇರಬಾರ್ದು, ಇನ್ನೊಂದು ರಶ್ ಇರಬಾರ್ದು. ಇವತ್ತು ಎರಡೂ ಇಲ್ಲ, ಬಿಸಿಲಂದ್ರೆ ಕೇಳಂಗೆ ಇಲ್ಲ. ತುಂಬ ಚೆನ್ನಾಗಿ ನಾವು ಅಷ್ಟು ತಿಂಗಳಿಂದ ಕಾದು ಬಂದಿದ್ದು ಸಖತ್ತು ಖುಷಿ ಆಯಿತು. ಹಂಗೇನೆ ಗಟ್ಟಿ ನಾನು ಚುಂಚನಗಿರಿಗೆ ರಕ್ಷಣೆ ಜೊತೆ ಹೋದಾಗಲೂ ಅಷ್ಟೇ ಅವತ್ತು ಚೆನ್ನಾಗಿತ್ತು, ಅವತ್ತು ರಶ್ ಇರಲಿಲ್ಲ, ಇವತ್ತು ರಶ್ ಇಲ್ಲ. ನಾನೇನು ಅನ್ಕೊತಿದ್ದೀನೋ ಅದೆಲ್ಲ ಲೇಟಾಗಿ ಆಗ್ತಿದೆ, ಅದಕ್ಕೆ ಖುಷಿ ಆಗ್ತಿದೆ ಗೈಸ್. ಹಾಯ್ ಮಾಡ್ತೀರಾ ನೋಡಿ ಗೈಸ್, ಇಡೀ ರೋನೇ ಖಾಲಿ ಆದ್ರೂ ಇವಳು ಮಾತ್ರ ಇಲ್ಲಿ ತಿನ್ಕೊಂಡು ಕುಂತಿದ್ದಾಳೆ. ಊಟ ಮುಗ್ದಿದೆ, ಇಡೀ ರೋನೇ ಖಾಲಿ ಆಯಿತು. ನಾನು ಮಾತ್ರ ಲೇಟಾಗಿ ತಿಂದೆ, ಅದಕ್ಕೆ ಸ್ವಲ್ಪ ಇವಳು ಗರಂ ಆಗಿದ್ಲು. ಏನೂ ಮಾಡೋಕ್ಕಾಗಲ್ಲ ಗೈಸ್, ಊಟನ ವೇಸ್ಟ್ ಮಾಡೋದು. ಹೌದು, ಅದಕ್ಕೆ ಮುಖದಲ್ಲ ಕಾಣ್ತಿತ್ತು. ಲೇಟಾಗಿ ತಿಂದ್ರೂ ನಾನು ವೇಸ್ಟ್ ಮಾಡಲ್ಲ, ಅದು ಒಂದು ಪಾಲಿಸಿ, ಅದು ಮೇಂಟೈನ್ ಮಾಡಬೇಕು. ಸೊ ಆಮೇಲೆ ಹೇಳ್ತಾ ಇಲ್ಲ, ಎಲ್ಲ ನೀನೇ ನೋಡ್ತಾರೆ ನಿಲ್ಸು ಅಂತ ಅಂತಿದ್ಲು. ಮಾಡ್ತಿರೋದೇ ಉಂಟಂತೆ ಅಂತಿದ್ರಲ್ಲಿ ನೋಡಿದ್ರೇನು ಅವರು ಖುಷಿ ಪಡ್ತಾಯಿದ್ರು, ಸ್ಮೈಲ್ ಮಾಡ್ತಾಯಿದ್ರು. ಹಂಗಂತ ಏನಾದರೂ ಕ್ಯಾಮ್ರಾ ಅವ್ರ ಕಡೆ ತಿರುಗಿಸ್ಬಿಟ್ರೆ ಹಂಗೆ ಮುಖ ಮುಚ್ಕೊಬಿಡ್ತಾರೆ. ದ ಸ್ಮೈಲ್ ವಿಚ್ ಎನ್ಕರೇಜ್ ಮೀ ಗೈಸ್ ಅಷ್ಟೇ. ಗೊತ್ತಿಲ್ಲ, ಒಂದು ಅಂಕಲ್ಲು, ಒಂದು ಆಂಟಿ, ಒಂದು ಹುಡುಗಿ ನನ್ನೇ ನೋಡ್ತವ್ರೆ. ಅಲ್ಲ ಏನಕ್ಕೆ ನಾನೇನು ಮಾಡಿದೆ ನಿಮಗೆ? ಊಟ ಕೊಡ್ತೀರಾ ನೋಡಿ. ಅನ್ನ ಚೆಲ್ಲಲು ನಿಮಿಷ ಸಾಕು, ಕಾಳು ಬೆಳೆಯಲು ವರುಷ ಬೇಕು. ಎಸ್, ಯು ಕರೆಕ್ಟ್ ಅಂಕಲ್, ಕರೆಕ್ಟ್ ಆಂಟಿ. ಬಾಯ್ ಬಾಯ್. ಅದೇ ಅನ್ನದ ಬಗ್ಗೆ ಅದು ಏನಿದು ಅರಿವು ಮೂಡ್ಸೋಕ್ಕೆ ಇದನ್ನು ಮಾಡಿರೋದು. ನೋಡಿ ಕೈ ಮುಗಿತವ್ರೆ, ಇಲ್ಲೂ ಅಷ್ಟೇ ಚೆಲ್ಲಿದ್ದಾರೆ ಅನ್ನ. ಹಸಿದವರಿಗೆ ಅದೇ ಚಿನ್ನ ನಿಜವಾಗ್ಲೂ. ಅಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ಲೇಟ್ಸ್, ಫ್ರೂಟ್, ರೊಟ್ಟಿ. ಬಾರಿ ಇಲ್ಲಿ ರೊಟ್ಟಿ ನೋಡಿ, ಬಾರ್ಲಿ ನೋಡಿ, ಅದು ರೊಟ್ಟಿ. ಅದು ಅಲ್ಲಿ ನೋಡಿ ಗಸ್ ರೊಟ್ಟಿ. ಇಲ್ಲಿ ಆಲೂಗೆಡ್ಡೆ, ತಟ್ಟೆಲಿ ಬರೀ ಆಲೂಗೆಡ್ಡೆ ಬದನೆ ಕಟ್ಕೊಂಡು ಯಾರು. ಬನ್ನಿ ಈ ತಟ್ಟೆಲಿ ಇಡ್ಲಿ ನೋಡು, ಅರ್ಧ ಇಡ್ಲಿ ತಿಂದವ್ರೆ. ಅವಂಟಿ ಯಾರು ಅರ್ಧ ಹಣ್ಣು ತಿಂದವ್ರೆ. ಗೈಸ್ ಸ್ವಲ್ಪ ಎಲ್ಲ ಕ್ಯಾಬ್ರೆ ಅನ್ಕೊಬಿಟ್ರು. ನಾವು ಚಪ್ಪಲಿಯಲ್ಲಿ ಬಿಟ್ಟು ಸ್ಟಾರ್ಟ್ನಿಂಗ್. ಈಗ ಪಟ ಹಂಗೋಗಿ ಪಟ ತೆಗಿಸ್ಕೋಬೇಕು. ಫೋಟೋ ಮತ್ತೆ ಔಟ್ ಸೈಡಾ? ಓ, ನಾವು ಫೋಟೋ ತೆಗ್ಸ್ಕೊಂಡಿಲ್ಲ ಗಾಯ್ಸ್. ಈಗ ಅದಕ್ಕೆ ಬೇರೆ ಹೋಗ್ಬೇಕು. ಟೈಮ್ ಎಷ್ಟು ನೋಡಮ್ಮ? ಇಟ್ಸ್ ಆಲ್ರೆಡಿ 3:30 ರೀಚ್ ಆಗ್ತೀವಿ ಬಾ. ಈಗ ದೇವ್ರ ಮುಂದೆ ಹೋಗಿ ಪಟ ಅಂತ ಫೋಟೋ ಶೂಟ್ ಮಾಡಿಸಿ ಸ್ವಲ್ಪ ಏನಾದ್ರು ತೊಗೊಳಗಿದ್ರೆ ತೊಗೊಂಡು ನಮ್ಮ ಬಸ್ ಹತ್ರ ಹೋಗ್ಬಿಟ್ಟು ಗೈಸ್. ಈಗ ಫೋಟೋ ತೆಗೆಸ್ಕೊಳತ್ತೀನಿ, ಅದರಲ್ಲಿ ಬೇಕು ಅಂದರೆ ತೆಗೆಸ್ಕೊಡ್ತೀನಿ ಬಾ. ಇದು ರಿಂಗ್ ಲೈಟ್, ಅದು ವಿಡಿಯೋ ಮಾಡ್ತಾರಲ್ಲ, ಬೇಕಾ? ಬೇಡ ಅವ್ರ ಮುಂದೆನೇ ಹೇಳ್ತೋಳೆ ನೋಡಿ ಗಾಯ್ಸ್. ಚೆನ್ನಾಗಿದೆ ಶ್ರೀ ಕ್ಷೇತ್ರ ಗೌಡಗೆರೆ, ಸ್ಟ್ಯಾಚು ಆಫ್ ಶಕ್ತಿ. ಅಲ್ಲೋಗಿ ಒಂದು ಫೋಟೋ ತೆಗೆಸ್ಕೊಬೇಡ ಬನ್ನಿ ಚೇತಸ್. ಈಗ ನಾವು ಎಲ್ಲ ನೋಡಿಕೊಂಡು ವಾಪಸ್ ಹೊರಡ್ತಾ ಇದ್ದೀವಿ ಬಸ್ ಹತ್ರ. ಅಲ್ಲೇನೋ ಹಳ್ಳಿ ಅಂಗಡಿ ಅಂತ ಇದೆ, ಅಲ್ಲಿಗೆಲ್ಲ ಹೋಗೋಕ್ಕೆ ಮೇ ಬಿ ನೀರು ಥರ ಫಾಲ್ಸ್ ಮಾಡ್ತಾರೆ ಆ ಥರ. ಈ ಥರ ಮಾಡೋಕ್ಕೆ ಇಲ್ಲಿ ರೆಡಿ ಮಾಡಿದ್ದಾರೆ, ಚೆನ್ನಾಗಿದೆ. ನಾವು ಇನ್ನೊಂದು ಸಲ ಬರೋಷ್ಟು ರೆಡಿ ಆಗಿರುತ್ತೆ. ಅದೇ ಔಟ್ಲುಕ್ ಹಾಕೋರಲ್ಲ, ಚೆನ್ನಾಗಿ ಬರುತ್ತೆ. ಏನೂ ಹೇಳ್ತಿದ್ದೆ ನಾನು, ಅದೇ ಟೈಮ್ ಇಲ್ಲ. ಈಗ ಟೈಮ್ ಆಗೋಯ್ತು, 4 ಗಂಟೆ ಅಷ್ಟೊತ್ತಿಗೆ ಅಷ್ಟೇ ಲಾಸ್ಟ್ ಬಸ್ಗಳು. ನಾವು ಬೇಗ ಹೊರಡ್ಬೇಕೀಗ ಅಷ್ಟೇ. ಇಲ್ಲೂ ಎಲ್ಲ ಏನೇನೋ ಇದೆ. ಮುಂದಿನ ಸಲ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹಿಂಗೆ ನೋಡ್ಕೊಂಡ್ವಲ್ಲ, ಏನೇನು ಮಾಡೋಣ ಅನ್ನೋದೆಲ್ಲ ನೋಡ್ಕೊಂಡು ಬರೋಣ. ಅಲ್ಲ ಅಲ್ಲಿ ಊಟ ಮಾಡ್ಕೊಂಬಂದು ಇಲ್ಲಿ ಮತ್ತೆ ಊಟ ಮಾಡ್ತವ್ರಲ್ಲ, ನಂತರ ಯಾರೋ ದೊಡ್ಡ ಇರೋರು. ಬ್ಯಾಗ್ಸ್ ಇದೆ ಬಾಯಲ್ಲಿ. ಅದು ಬ್ಯಾಗ್ ನೋಡಿದೆ ಗೈಸ್, ಇಷ್ಟ ಆಯಿತು. ನೋಡೋಣ, ಚೆನ್ನಾಗಿದ್ರೆ ತಕ್ಕ. ಓ, ಇದು ಈ ಥರ ಬ್ಯಾಗ್ ಕಣೆ. ಲೈಕ್ ಇದು ಈ ಥರ ನಾನು ಕಾಲೇಜಿಗೆ ಹಾಕ್ಕೊಂಬರ್ತೀನಲ್ಲ, ಅದು ಅಂದ್ಕೊಂಡೆ. ಸ್ಲಿಂಗ್ ಬ್ಯಾಗ್ ಚೆನ್ನಾಗಿದೆ. ಇಲ್ಲೇನೋ ನೋಡೋಕೆ ಬಂದಿದ್ದಾಳೆ ಕಿವರ್ಚ. ಯಾವ್ದು ಬೇಕು? ಮುಂಚೆ ಅದೊಂದು ಆಸೆ ಇತ್ತಲ್ವ, ನೋಡಿದೆಲ್ಲ ಎತ್ಕೋಬೇಕು, ಎಲ್ಲ ತಗೊಬೇಕು ಅಂತ ಆಸೆ ಆಗೋದು. ಈಗ ಅಯ್ಯೋ, ಅದು ಅಲ್ಲಿ ಇಷ್ಟು ರೇಟಿಗೆ ಸಿಗುತ್ತೆ, ಅಷ್ಟು ರೇಟಿಗೆ ಸಿಗುತ್ತೆ ಅನ್ನೋದು ಗೊತ್ತಾಗ್ಬಿಟ್ಟು ಎಲ್ಲೂ ತಗೊಳ್ಳಲ್ಲ. ಊಟ ಮಾಡಿದ್ರಾ? ಒಳ್ಳೆ ಮನ್ಸಿರೋರು, ಅವ್ರಿಗೆಲ್ಲ ಓಡಾಡ್ಕೊಂಡಿರ್ತಾರೆ ಅನ್ಸುತ್ತೆ.
ಇಲ್ಲೂ ಏನೋ ಐತೆ. ಓ ಇದೇನಿದು, ಈ ಕಡೆ ಕತ್ತಾಕಿದ್ರೆ ಇಲ್ಲೂ ಐತೆ, ಈ ಕಡೆ ಕತ್ತಾಕಿದ್ರೆ ಇಲ್ಲೂ ಐತೆ. ಮುಂದೆ ನೋಡ್ರಿ, ಮುಂದೆ ಬಸ್ ನಿಂತದ ಕಣೆ. ಇನ್ನ ತಗೊಳ್ಳಿ, ಖಾರಪುರಿ ತಗೋತಾ ಇದ್ದಾರೆ. ಹೆಂಗೆ ತಗೋತೀರಾ? ಕ್ವಿಂಟಾಲ್, ಕೆ ಜಿ, ಗ್ರಾಮ್? ಹೇಗೆ ತಗೊಳ್ಳೋದು? ಫುಲ್ ಹೀಟ್ರು. ಹಾಕಿ ತಿಂತಾಳೆ, ಹಾಕಿ ಅವಳೇನು. ಬಟಾಸ್ ಫ್ರೆಶ್ ಇದೆಯಾ? ಬ್ಯಾಂಗಲ್ಸ್ ಇದೆ ಗಾಯ್ಸ್, ಚೆನ್ನಾಗಿದೆ. ಬ್ಯಾಂಗಲ್ ಬೊಂಗೋರಿ ಬಸ್ ಹೋಗಿತ್ತೇನೆ, ಅನೌನ್ಸ್ ಮಾಡ್ತಾವ್ರೆ ಮಂಡ್ಯ ಚಂದ್ರಪಟ್ಟಣ ಲಾಸ್ಟ್ ಬಸ್ ಅಂತ. ಗೋಬಿ ಇತ್ತು, ಗೋಬಿ ಅಂದರೆ ಇಲ್ಲ, ಇಲ್ಲೂ ಬಸ್ ಅದೇ, ಅಲ್ಲೂ ಬಸ್ ಅದೇ ಕಣೆ. ಗಾಯ್ಸ್ ಇವಳೀಗ ಕೊಡಿಲಿ, ಕವರ್ ಕೊಡಿಲಿ. ಖಾರಪುರಿ ತಗೊಂಡ್ಲು. ಇಲ್ಲೇನೋ ಇದೇನಿದು ಚಿಪ್ಸು, ಗೆಣಸು ಚಿಪ್ಸ್, ಅದೊಂದು ತಗೊಂಡ್ಲು. ನಾನು ಏನೋ ತಗೊಂಡಿಲ್ಲ, ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ತಾತ ಅದು ಇದು ಗಾಯ್ಸ್ ನಮ್ಮ ಡ್ಯಾಡಿಗೆ ಇಷ್ಟ ಚಿಪ್ಸು, ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮಂಗೆ ಇಷ್ಟ. ಅವ್ರು ಇಷ್ಟು ತಗೊಂಡು ಅವ್ರು 3 ಜನಕ್ಕೆ ಏನು ಇಷ್ಟ ಆದರೆ ನಾನು ಒಂದು ಸ್ವಲ್ಪ ತಿಂತೀನಿ ಅಷ್ಟೇ. ಹಾಗೆ ನಮ್ಮ ಮನೆ ನಮ್ಮ ತಾತ ತಂದಿಕ್ಕಿರೋದೇ ನಾನು ತಿಂದಿಲ್ಲ, ಎಲ್ಲ ಕೊಳಿಸಿ ಎಸಿತಾಳೆ ಅಂತ ಬೈದ್ಬಿಟ್ಟು ಕಳಿಸೈತೆ. ಅದಕ್ಕೆ ನಾನು ಏನೇ ತಗೊಳ್ಳಿ. ರೆಸ್ಟೋರೆಂಟ್ಸಲ್ಲಿ ಏನು ಇಷ್ಟಪಡಲ್ಲ ಜಾರ್ಜಲ್ಲಿ ಈ ಥರ ಚಿಪ್ಸು ನಮ್ಮ ಮನೆಗೆ ಬರ್ತಾ ಇರುತ್ತೆ, ನಮ್ಮ ಮನೆಗೆ ಚೆನ್ನಾಗಿ ಬರ್ತಾ ಇರ್ತದೆ. ಯಾವ ಬಸ್ ನೋಡ ಮೈಸೂರು ನಾನ್ ಸ್ಟಾಪ್. ಇಲ್ಲ ಅದು ಹೋಗುತ್ತೆ ಕಣೆ, ಕೇಳೋಣ ಬಾ. ಕುಣಿಗಲ್ ನಿಲ್ಸ್ತಾರೆ ಬಾರೆ, ನಾಳೆಗೆ ಬಾ ಅಲ್ಲಿ ನಿಲ್ಸೋದು. ಮೈಸೂರು ಬಸ್ ರೆಡಿ ಇತ್ತು, ಬಾ ಓಡೋ ಕುತ್ಕೊಳ್ಳೋಣ ಅಂತಂದೆ. ಆಮೇಲೆ ಗೊತ್ತಾಯ್ತು ಅದು ಮೈಸೂರಿಗೆ ಹಿಂಗೆ ಹೋಗೋದು ಅಂತ. ಯಾವಾಗಲೂ ನಾನು ಹೆಬ್ಬೂರಿಗೆ ಮೈಸೂರು ಬಸ್ ಎತ್ತಿ ಬಾ ಮೈಸೂರಿಗೆ ಬಸ್ ರೆಡಿ ಇದೆ ಅಂತ ಅಂದ್ಬಿಟ್ಟೆ. ನನಗೂ ಹಂಗೆ ತಲೆಗೆ ಹೆಡ್ ಶಾಟ್ ಆಗ್ತಾಳೆ ಬಸ್. ಹೆಡ್ ಶಾಟ್ ಹಾಕಿದ್ರೆ ನಾನು ಫಸ್ಟ್ ಪ್ಲೇಸ್ ತೊಗೊಂಡಿದ್ದೀನಿ. ಸನ್ಮಾನ ಮಾಡೋಕ್ಕೆ ಏನೂ ಇಲ್ಲ ಗೈಸ್. ಇಲ್ಲಿದೆ ನಮ್ಮ ಬಸ್ಸು. ಇದು ಯಾವ ಕಡೆ ಹೋಗೋದು? ತುಮಕೂರು ಕಡೆ ಹೋಗೋದು. ನನಗೆ ಯಾವಾಗಲೂ ಹೆಬ್ಬೂರಿಗೆ ಮೈಸೂರು ಬಸ್ ನೋಡಿ ಇಲ್ಲೂ ಮೈಸೂರು ಬಸ್ ಕಾಣಿಸ್ತು ಅಂತ ಅದೇ ಬಸ್ಸಿಗೆ ಹೊತ್ತಕ್ಕೆ ಹೋಗಿದ್ದೀನಿ. ಇದೆಲ್ಲ ರೀಲ್ಸ್ ಚೆನ್ನಾಗಿ ಮಾಡ್ಕೊಬೋದಿತ್ತು ಗೈಸ್, ಆದರೆ ನಾನು ಇವತ್ತು ಯಾವ ರೀಲ್ಸ್ ಮಾಡೋ ಇಂಟೆನ್ಷನಲ್ಲೂ ಬಂದಿಲ್ಲ. ಆರಾಮಾಗಿ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ನನಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿದೆ. ಬಿಕಾಸ್ ಹಿಡ್ಕೊ ಏನು ಕಾಫಿ ಟೀ. ರಾಗೋಗಿ ಮೆಸೇಜ್ ಹಾಕಿದ್ದೀನಿ, ಎಷ್ಟು ಗಂಟೆಗೆ ಬಿಡುತ್ತಪ್ಪ ಅಂತ. 4:15 ಬಿಡುತ್ತೆ ಎಂದವನೇ. ನೋಡೋಣ ನಾವೇನಾನ ಒಂದು 5 ಗಂಟೆ 5:15 ಅಷ್ಟೊತ್ತಿಗೆ ಹೋದರೆ ಅವ್ನು ಹೆಬ್ಬೂರಿಗೆ ಬಂದಿರ್ತಾನೆ. ಅಷ್ಟೊತ್ತಿಗೆ ನನಗೂ ಒಂದು ರೌಂಡ್ ಹೊಟ್ಟೆ ಕರಗಿರುತ್ತೆ. ಅಲ್ಲೇ ನಮ್ಮ ಹೆಬ್ಬೂರಲ್ಲಿ ಎಷ್ಟೊಂದು ಹೊಸ ಅಂಗಡಿಗಳೆಲ್ಲ ಓಪನ್ ಆಗಿಬಿಟ್ಟಿದೆ, ಅಲ್ಲಿ ತಿನ್ಕೊಂಡು ಹೋಗೋಣ. ಈಗ ಹೆಬ್ಬೂರು ಮಾತ್ರ ಸಖತ್ ಇಂಪ್ರೂವ್ಮೆಂಟ್ ಆಯಿತು ಗೈಸ್ ಈ ನಡುವೆ. ನನಗೆ ಖುಷಿ ಆಗ್ತಿದೆ. ಬಸ್ಸಲ್ಲಿ ಜನ ಲೋಡ್ ಆಗ್ತಿದ್ದಾರೆ ಕಣೇ. ಚಲ್ ತೂ ಚಲ್ ಆಯ್ತಾ, ತೂ ಚಲ್ ಬೇರೆ ತೂ ಚಲ್ ಅಮ್ಕಮ್. ವಾಟ್ ಹಿಂದಿ? ಯು ಗೋ ಐ ವಿಲ್ ಕಮ್. ವಾಟ್ ಇಂಗ್ಲೀಷ್? ನೀನು ಇಂಗ್ಲೀಷ್ ಬೇಡ, ನಾನು ಹಿಂದೆನೇ ಎಷ್ಟೋ ಬೆಟರ್. ಕುಣಿಗಲ್ ಇದೆ ನೋಡಿ ನಿಮ್ಮದು, ಕುಣಿಗಲ್ ಬಸ್ ತುಮಕೂರು ಹೋಗುತ್ತೆ ಇದು. ಈಗ ಬಸ್ಸಿಗೆ ಬಂದು ಕೂತಿದ್ದೀವಿ. ನಾನು ಸ್ಮಾಲ್ ಪರ್ಸ್ ನೋಡಿ, ಇವಳು ಈ ಬ್ಯಾಗು ಒಂದು ಚಿಕ್ಕ ಪರ್ಸು, ಬಾಟ್ಲು ಎಲ್ಲ ತಂತೊಳೆ. ನಾನು ಒಂದು ಫೋನು, ಒಂದು ಇದು ಪರ್ಸು ಅಷ್ಟೇ. ಏನೂ ತರಲ್ಲ ನಾನು. ನನಗೆ ಫೋನ್ ಹಿಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಂಥದ್ರಲ್ಲಿ. ಏನೋ ಕೈಯಲ್ಲಿ ಕಾಸು ಇಟ್ಕೋಬೇಕು ಅಂತ ಇದೊಂದು ಇಟ್ಕೋತೀನಿ ಅಷ್ಟೇ. ಅದು ಬಿಟ್ಟರೆ ಒಂದು ಖರ್ಚೀಫು ಸಹ ನಾನು ಇಟ್ಕೊಳ್ಳಲ್ಲ. ಸಾಕು ಚಂದ್ರ ಮಾತಾಡೋದು. ನೀರು ಕುಡಿ, ಊಟ ಮಾಡಿ ನೀರೇ ಕುಡಿದಿಲ್ಲ. ಸುಸ್ತಾಗಿರ್ತೀನಿ ಅಂತ ಗೈಸ್. ಕೆರೆ ಬಾಟ್ಲು ಬೀಚು. ಇನ್ನೊಂದು 2 ನಿಮಿಷ ಸ್ಟ್ರಾ ಕೊಟ್ಬಿಡ್ತಾಳೆ ಗೈಸ್. ಈಗ ನಾವು ಕುಣಿಗಲಲ್ಲಿ ಇಟ್ಕೊಂಡು ಹಾಂ ಮುಂದೆ ತುಮಕೂರಿಗೆ ಹೋಗಬೇಕು ಅಷ್ಟೇ. ತುಮಕೂರಿಗೆ ಹೋಗ್ಬೇಕು. ಈಗ ಬಸ್ ಬಂದಿದೆ. ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ತಿರೋದಾ? ಬಸ್ ನೀನು 7:30-8 ಗಂಟೆ ತನಕ ಇರ್ತದೆ. 9:00ವರೆಗೂ ಇರ್ತದೆ. ಸರಿ ಬೇಗ ಹೋಗ್ಬೇಕಷ್ಟ. ಗೈಸ್ ಈಗ ಡಿಸ್ಕಷನ್ ನಡೀತಾ ಇದೆ. ಈಗ ನಾವು ತುಮಕೂರು ಬಸ್ ಹತ್ತಿದ್ದೀವಿ. ನಾನೇನೋ ಹೆಬ್ಬೂರಲ್ಲಿ ಇಳ್ಕೊತೀನಿ, ಇವಳನ್ನ ಹಿಡ್ಕೊ ಏನಾದರೂ ತಿನ್ನವಂತೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಒಲ್ಟ್ರಾಗ್ಲಿ ಹೇಳಿ ಏನು ಮಾಡ್ತೀರಾ? ಸೋತಾ ಸಿಕ್ಕಿರೋದೇ ಅಪರೂಪ ಅಂತ. ಬಿಡ್ತೀಯಾ? ಮನೆಗೆ ಬಿಡ್ತೀಯಾ? ಮನೆಗೆ ಬಂದ್ಬಿಡು ಬೆಸ್ಟು. ಮನೆಗೆ ಬಂದು ಅರ್ಧ ಗಂಟೆ ಇದ್ಬಿಟ್ಟು ಹೋಗೋದು ಹೆಂಗದೆ? ಆಮೇಲೆ ಈಗಲೇ 5 ಗಂಟೆ ಏನೋ ಮಾಡ್ತೀನಿ ಬರ್ತದೆ ಗಾಯ್ಸ್ ಇವತ್ತು. ಬರಬೇಕಲ್ಲ ಅವಾಗ ನಮ್ಮ ಮನೆಗೆ ಬಂಗಾರ ಇವಾಗ ಇಳ್ಕೊಳ್ತಾನೆ ಹೆಬ್ಬೂರಲ್ಲಿ ಗೈಸ್. ಇವಾಗ ಪ್ರಪ್ರಥಮ ಬಾರಿಗೆ ಅಕ್ಕವರು ಹೆಬ್ಬೂರಲ್ಲಿ ಇಡ್ಬೋದವ್ರೆ. ನೋಡೋಣ ಏನು ಕೊಡ್ಸಿ ಕಳ್ಸೋಣ ನೋಡ್ತೀನಿ. ನಾನೇನು ಕೊಡ್ತಾರೆ, ಅವಳೇ ಕೊಡಿಸ್ಬೇಕು. ಡನ್ ಅಂತಾಳೆ ಅಷ್ಟೇ ಅವಳು. ಇಲ್ಲ ಗೈಸ್ ನೋಡೋಣ, ಅವಳಿಗೆ ಇಷ್ಟ ಆಗುವಂಥದ್ದು ಏನಾದರೂ ಸಿಕ್ಕಿದ್ರೆ ಎಸ್ ಓಕೆ.
ಹೌ ಮಚ್ ಆರ್ ಯು ಎಕ್ಸೈಟೆಡ್? ನೀನು ಯಾವ ತಾನೇ ಹೆಬ್ಬೂರಲ್ಲಿ ಇಟ್ಕೊಂಡಿದ್ಯಾ? ಏನು ಮಾಡಕ್ಕೆ ಇಟ್ಕೊಂಡಿದ್ಯಾ ಹೆಬ್ಬೂರಲ್ಲಿ ನೀನು? ಹೆಬ್ಬೂರಲ್ಲಿ ನಾವು ಧರ್ಮಸ್ಥಳದಿಂದ ಬರ್ತಾ ಟಿಫನ್ ಮಾಡಕ್ಕೆ ತಿಳ್ಕೊಂಡೆ. ಅದು ಯಾವುದೋ ಬಸ್ ಸ್ಟ್ಯಾಂಡ್ ಎದುರುಗಡೆ ಇದೆಯಲ್ಲ, ಬೋಟ್ ಯಾರು ಬಸ್ ಸ್ಟ್ಯಾಂಡ್ ಹತ್ರ ಯಾವುದೋ ಇದೆ. ಅಲ್ಲಿ ದೋಸೆ ತಿಂದು ಕಾಫಿ ಕೊಟ್ಟಿದ್ವಿ. ಆಮೇಲೆ ಇನ್ನೊಂದ್ಸರಿ ನಮ್ಮ ಅಕ್ಕ ಅವ್ರ ಫ್ರೆಂಡ್ ಮನೆ ಗ್ರೂಪ್ ವರ್ಷಕ್ಕೆ ಬಂದಿದ್ವಿ. ಹೋಗುತ್ತೆ. ಸೊ 2 ಸಲ ಬಂದಿದ್ದೀನಿ. ಹಂಗಾಗಿ ಒಂದು ಕಾರಲ್ಲಿ ಒಂದು ಬಸ್ಸಲ್ಲಿ. ಇದು 2ನೇ ಸತಿ ಬಸ್. ಸಿದ್ದು ಮಾಸ್ ಬಸ್ಸಲ್ಲಿ ಅಲ್ಲಿ ಊಟಕ್ಕೆ ಕೂತಿದ್ದೆ. ಅವಾಗ ಆಂಟಿ ಯಾವ್ದ್ರಲ್ಲಿ ಬಂದ್ರಿ ಅಂದರು. ಸಿದ್ದು ಮಾಸ್ ಬಸ್ಸಲ್ಲಿ ಅಂತ ಹೇಳಿದೆ. ಆಂಟಿ ವಾಟ್ ಅಂದರು. ಸಿದ್ದರಾಮಯ್ಯ ಬಸ್ ಅಂದೆ. ಅವಳು ನಾನು ಮಸಾಲೆ ಪುರಿ ತಿನ್ನೋಕ್ಕೆ ಅಂತ ಹೋಗಿದ್ವಿ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಮ್ಮಿಬ್ಬರು ಗಿಜಿ 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 ಸೌಂಡಲ್ಲಿ ನನ್ನ ಮೈಕ್ ತೊಗೊಂಡೋಗಿರಲಿಲ್ಲ. ಸೊ ಇನ್ನೇನು ಬಿಡು ಅಂದ್ಬಿಟ್ಟು ಮಾಡಲಿಲ್ಲ. ಈಗ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಸ್ವಲ್ಪ ದಿನಸಿ ಸಾಮಾನು ತೊಗೋಬೇಕು. ಅದಕ್ಕೆ ಮತ್ತೆ ಬರಬೇಕು ಬಸ್ ಸ್ಟ್ಯಾಂಡ್ಗೆ. ನಮ್ಮ ಸೈನ್ಯ ಬರ್ತಾ ಇದೆ ಗಾಯ್. ನನಗೆ ತುಂಬ ಶೈ ಫೀಲ್ ಆಗುತ್ತಂತೆ ಕ್ಯಾಮ್ರಾ ಅಂದರೆ. ಯಾಕಪ್ಪ ನಿಂಗೆ ಯಾರಾದರೂ ಏನು ಆಡ್ಕೋತಾರ? ಹಾಯ್ ಮಾಡು. ನೋಡ್ದ ಹಾಯ್ ಮಾಡೋ ಹಾಯ್ ಮಾಡೋ ಆಯ್ ಏನು ಹುಚ್ಚು ಯಾವ್ದು ಏನು ಆಟ ಆಡಕ್ಕ? ಇದು ಗಣೇಶ ಕಲೆಕ್ಷನ್ ಮಾಡಲ್ವಾ? ಎಲ್ಲ ಆಟ ಆಡಕ್ಕೆ ಹೋಗ್ತವ್ರೆ ಗಾಯ್ಸ್. ನಾವು ಚಿಕ್ಕವರಿರುವಾಗ ಇಲ್ಲಿ ತನಕ ಎಲ್ಲ ಬರ್ತಾನೆ ಇರಲಿಲ್ಲ. ಇದೆಲ್ಲ ಕೆಸರು ನೋಡಿ ಯಪ್ಪ. ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ನಮ್ದೇನಿದ್ರು ನಮ್ಮ ಚಿಕ್ಕಪ್ಪನ ಮನೆ ಟ್ಯಾಂಕೆ ಲಾಸ್ಟು. ನಾನು ರಾಘು ಅಶ್ವಿನಿ ಎಲ್ಲ ಕುತ್ಕೊಂಡು ಆಟ ಆಡ್ತಿದ್ದೋ. ಅದು ಆ ಟ್ಯಾಂಕ್ ಬಿಟ್ಟು ನಾವು ಮುಂದಕ್ಕೆ ಬರ್ತಾ ಇರಲಿಲ್ಲ. ಅಲ್ಲೇ ಕುತ್ಕೊಂಡು ಚೆನ್ನಾಗಿತ್ತು ಗಾಯ್ಸ್. ಆಗ ಇಲ್ಲಿಗೆ ನಾವು ಈ ಮಣ್ಣು ಎತ್ಕೊಂಡು ಬರೋಕ್ಕೆ ಬರ್ತಿದ್ವಿ. ಈ ಮಣ್ಣು ಫುಲ್ಲು ಗರಿ ಗರಿ ಗರಿಯಾಗಿದೆ. ಆ ಮಣ್ಣು ಹಾಯ್ಕೊಂಡು ಹೋಗಿ ದೇವ್ರು ಮಾಡೋಕ್ಕೆ ಅಂತ ಬರ್ತಿದ್ವಿ. ಹೆಬ್ಬುಲಿಗಳು ಗಾಯ್ಸ್. ಅಯ್ಯೋ ಇದು ಏನು ವಿಡಿಯೋ ಮಾಡ್ತಿದ್ದಿ? ಯೂಟ್ಯೂಬ್ ನೋಡು. ಯಾಕೆ ಹೇಳು? ಸಾಕಾಗಿದೆ ನಂಗೆ ಆಲ್ರೆಡಿ ಮನೇಲಿ. ಅಪ್ಪ ಈಗ ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಬನ್ನಿ ಇಲ್ಲಿ ಬಾಯ್ ಗೈಸ್. ಈಗ ನಾವು ದಿನಸಿ ತೊಗೊಳೋದಕ್ಕೆ ಅಂತ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಇಲ್ಲಿ. ಇದು ನಮ್ಮ ಸಂತೆ ನಡೆಯೋ ಜಾಗ. ಸಂತೆ ದಿನ ಒಂದರೆಲ್ಲ ಜಿಗಿ ಜಿಗಿ ಅಂತ ಹೇಳ್ತೀವಿ. ಇವಾಗ ಆರಾಮಾಗಿದೆ. ಇದೆಲ್ಲ ರೀಲ್ಸ್ ಎಲ್ಲ ಶೂಟ್ ಚೆನ್ನಾಗಿ ಮಾಡ್ಬೋದು. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಸ್ಟಾರ್ಟ್ ಆಗಿಬಿಡ್ತು ಅವ್ರಿಗೆ. ಸೊ ನಾನು ಇವಾಗ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಲಾಸ್. ನಮ್ಮ ಅಜ್ಜಿ ದಿನಸಿ ತೊಗೊತಾ ಇದ್ದಾರೆ. ಇನ್ನೇನು ತೊಗೊಂಡ್ರು ನೋಡೋಣ ಗೈಸ್. ಏನೋ ಎಗ್ ಬನ್ ಏನೋ ತೊಗೊಂಡು ಬಂದಿದ್ದೀನಿ. ಅದನ್ನು ತಿನ್ನಬೇಕು. ಸೊ ಕಾಫಿ ಕುಡಿದು ಒಂದು ಕುಕ್ಕಿಂಗ್ ವ್ಲಾಗ್ ಮಾಡೋ ಪ್ಲ್ಯಾನ್ ಇದೆ. ಅದನ್ನು ಮಾಡಬೇಕು ಗೈಸ್. ಇವತ್ತಿನ ವ್ಲಾಗ್ ಇದಾಗಿತ್ತು. ಅ ನಾರ್ಮಲ್ ಡೈಲಿ ವ್ಲಾಗ್ ಲೈಕ್ ಟೆಂಪಲ್ ರನ್ ಎಪಿಸೋಡ್ 2 ಅಂತ ಮಾಡ್ಬೋದಷ್ಟೇ ನಾನು. ಬಟ್ ತಂಬ್ಲೈನ್ ನೋಡಿದ್ದೀರಲ್ವ ನೀವು ಆಲ್ರೆಡಿ. ಸೊ ಅದೊಂದು ಕ್ಲಾರಿಟಿ ಕೊಡಬೇಕಿತ್ತು. ಲೈಕ್ ಕಾಲೇಜ್ ಇಲ್ವಲ್ಲ, ಸೊ ಹಾಗಾಗಿ ನಾನು ಮಿನಿ ವ್ಲಾಗ್ಸ್ನ ಸ್ಟಾಪ್ ಮಾಡಿದ್ದೀನಿ. ಆ್ಯಂಡ್ ಟೆಂಪಲ್ಸ್ ನನ್ನ ಆ್ಯಸ್ ಯೂಶ್ವಲ್ ಹಾರ್ಟ್ ಫೇವ್ರೇಟ್. ಯಾವಾಗಲೂ ಹೋಗ್ತಾನೆ ಇರ್ತೀನಿ. ಕಾಲೇಜ್ ಇದ್ದಾಗಲೂ ಹತ್ತತ್ರ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೀನಿ. ಇವಾಗ ಕಾಲೇಜ್ ರಜಾ ಇದೆಯಲ್ವ, ಸೊ ಸ್ವಲ್ಪ ದೂರ ಇರೋ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಯಾವ ರೀತಿ ವ್ಲಾಗ್ಸ್ ಬೇಕು ಅನ್ನೋದನ್ನೆಲ್ಲ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸ್ಕೊಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನನ್ನ ವ್ಲಾಗ್ಸ್ನ ಶೇರ್ ಮಾಡಿ ಗೈಸ್. ಸಪೋರ್ಟ್ ಮಾಡಿ. ಎಲ್ಲ ಪ್ರತಿ ವ್ಲಾಗ್ಸ್ನು ನೋಡ್ತಾ ಇರಿ ಅಂತ ಹೇಳ್ತೀನಿ. ಬಾಯ್ ಬಾಯ್.